ಬಿಜೆಪಿ ಧರ್ಮಸ್ಥಳ ಚಲೋಗೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ರೀತಿಯಾಗಿ ಇಲ್ಲಿ ರೇಸ್ ಕೋರ್ಸ್ ಬಳಿಯ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಪ್ರೊಟೆಸ್ಟ್ ಬುರುಡೆ ಬಿಡ್ತಾ ಇರುವ ಬಿಜೆಪಿಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಶೋಕ್, ವಿಜೇಂದ್ರ, ತೇಜಸ್ವಿ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು. ಇನ್ನು ಧರ್ಮದ ಹೆಸರಲ್ಲಿ ರಾಜಕೀಯವಾಗಿ ಪ್ರತಿಭಟನೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಪ್ರತಿಭಟನೆ. ಬಿಜೆಪಿ ಧರ್ಮಸ್ಥಳ ಚಲೋಗೆ ಕೈ ನಾಯಕರು ಇವಾಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಮುಖಂಡರ ಪ್ರತಿಭಟನೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಇನ್ನು ಬುರುಡೆ ಬಿಡ್ತಾ ಇರುವ ಬಿಜೆಪಿಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಇಲ್ಲಿ ಒಂದ್ ರೀತಿಯಾಗಿ ಬಿಜೆಪಿಯಿಂದಲೇ ಧರ್ಮಸ್ಥಳ ಅಪವಿತ್ರ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ ಇವರು ರಾಜಕೀಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಒಂದ್ ರೀತಿಯಾಗಿ ಬಿಜೆಪಿ ನಾಯಕರ ವಿರುದ್ಧ ಕೌಂಟರ್ ಕೊಡುವುದರ ಮೂಲಕ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಅತ್ಯಾಚಾರಿ ಕುಟುಂಬದ ಸದಸ್ಯ ನಿಖಿಲ್ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿಗೆ ಬಗಳುವ ತೇಜಸ್ವಿ ಸೂರ್ಯನಿಗೆ ಧಿಕ್ಕಾರ ಧಿಕ್ಕಾರ ತೇಜಸ್ವಿ ಸೂರ್ಯನಿಗೆ ಅತ್ಯಾಚಾರಿ ಕುಟುಂಬದ ನಿಖಿಲ್ ಕುಮಾರಸ್ವಾಮಿಗೆ ಅತ್ಯಾಚಾರಿ ಕುಟುಂಬದ ಸದಸ್ಯ ನಿಖಿಲ್ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿಗೆ ಬಗಳುವ ತೇಜಸ್ವಿ ಸೂರ್ಯನಿಗೆ. ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಅವ್ರಿಗೆ. ಪಾಪ ಮಾಡ್ಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡ್ಲಿ. ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ ನಲ್ಲಿ ಯಾಕೆ ಮಾಡ್ಲಿಲ್ಲ? ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಮಾಡಕ್ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಹಿಂದುತ್ವ ಗಟ್ಟಿಯಾಗ್ತದೆ, ಹಿಂದೂಗಳಿಗೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾನು